ಇನ್ನು ಮಧ್ಯಪ್ರಾಚ್ಯ ಯುದ್ಧದ ಬಳಿಕ ಭಾರತಕ್ಕೆ ರಷ್ಯಾದ ಕಚ್ಚಾ ತೈಲ ಬಂದಿದೆ. 7.7 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಹೊತ್ತು ಹಡಗು ತಂದಿದೆ. ಮಂಗಳೂರಿಗೆ ಬಂದು ತಲುಪಿರುವಂತದ್ದು ರಷ್ಯಾದ ಆಯಿಲ್ ಟ್ಯಾಂಕರ್ ಹಡಗು. ರಷ್ಯಾದಿಂದ ಕಚ್ಚಾ ತೈಲ ಹೊತ್ತು ಅಕ್ವಾ ಟೈಟನ್ ಮರೈನ್ ತಂದಿದೆ. ಚೀನಾದತ್ತ ಹೊರಟಿದ್ದಂತ ರಷ್ಯಾದ ಹಡಗು ಭಾರತದ ಡೈವರ್ಟ್ ಆಗಿರುವಂತದ್ದು. 7.7 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನ ಹೊತ್ತು ಹಡಗು ತಂದಿದೆ. ಮಂಗಳೂರಿಗೆ ತಲುಪಿದೆ ರಷ್ಯಾದ ಆಯಿಲ್ ಟ್ಯಾಂಕರ್ ಹಡಗು. ರಷ್ಯಾದಿಂದ ಕಚ್ಚಾ ತೈಲವನ್ನ ಹೊತ್ತು ಅಕ್ವಾ ಟೈಟನ್ ಮರೈನ್ ಬಂದು ತಲುಪಿರುವಂತದ್ದು. ಚೀನಾದತ್ತ ಹೊರಟಿದ್ದಂತಹ ರಷ್ಯಾದ ಹಡಗು ಡೈವರ್ಟ್ ಆಗಿದೆ. ಮಂಗಳೂರಿನ MRPLಗೆ ಪೂರೈಕೆ ಆಗಲಿರುವಂತಹ ತೈಲ ಇದು. ಮಂಗಳೂರು ಕಡಲ ತೀರದಿಂದ ಸಮುದ್ರ ಮಧ್ಯೆ ಅನ್ಲೋಡ್ ಅನ್ನ ಮಾಡಲಾಗಿದೆ. 12 ನಾಟಿಕಲ್ ಮೈಲ್ಸ್ ದೂರದಲ್ಲಿರುವಂತಹ ಈ ಒಂದು ಅನ್ಲೋಡ್ ಮಾಡಲಾಗುತ್ತೆ. ಈಗ ಆಲ್ರೆಡಿ ಡೈವರ್ಟ್ ಕೂಡ ಆಗಿರುವಂತದ್ದು. 7.7 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನ ಹೊತ್ತು ಹಡಗು ತಂದಿದೆ. ಇನ್ನಷ್ಟು ನಿರಾಳತೆ ಸಿಗುವಂತಹ ಚಾನ್ಸಸ್ ಕೂಡ ಈ ಸಂದರ್ಭದಲ್ಲಿ ಇರುವಂತದ್ದು. ರಷ್ಯಾದಿಂದ ಕಚ್ಚಾ ತೈಲ ಹೊತ್ತು ತಂದಿದೆ ಅಕ್ವಾ ಟೈಟನ್ ಮರೈನ್. ಚೀನಾದತ್ತ ಹೊರಟಿದ್ದಂತಹ ರಷ್ಯಾದ ಹಡಗು ಭಾರತದತ್ತ ಡೈವರ್ಟ್ ಆಗಿದೆ. ಮಂಗಳೂರಿನ MRPLಗೆ ಪೂರೈಕೆ ಆಗುತ್ತೆ ಈ ಒಂದು ಕಚ್ಚಾ ತೈಲ. ಮಂಗಳೂರು ಕಡಲ ತೀರದಿಂದ ಸಮುದ್ರದ ಮಧ್ಯೆ ಅನ್ಲೋಡ್ ಅನ್ನು ಕೂಡ ಮಾಡಲಾಗುತ್ತೆ. 12 ನಾಟಿಕಲ್ ಮೈಲ್ಸ್ ದೂರದಲ್ಲಿರುವಂತಹ ಜಟ್ಟಿ ಮೂಲಕ ಅನ್ಲೋಡ್ ಅನ್ನು ಮಾಡುವಂಥದ್ದು. ಆಳ ಸಮುದ್ರದಲ್ಲಿರುವಂತಹ ಪೈಪ್ಲೈನ್ ಮೂಲಕ ಕಚ್ಚಾ ತೈಲವನ್ನ MRPL ಅನ್ಲೋಡ್ ಅನ್ನು ಮಾಡುತ್ತೆ. ಎಲ್ಲೋ ಒಂದ್ ಕಡೆ ರಾಜ್ಯಕ್ಕೆ ಆಗಿದ್ದಂತ ಅಥವಾ ದೇಶಕ್ಕೆ ಆಗಿದ್ದಂತ ಒಂದೇ ಒಂದು ಬಿಕ್ಕಟ್ಟು ಅಂತ ಅಂದ್ರೆ ಅದು ಗ್ಯಾಸ್ ಸಮಸ್ಯೆ. ಇದರಿಂದ ನಿವಾರಣೆ ಆಗುವಂತಹ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿ ಇರುವಂತದ್ದು. ಅನ್ಲೋಡ್ ಅನ್ನ ಮಾಡಲಾಗುತ್ತೆ. ಅತ್ಯಂತ ಸೇಫ್ಟಿ ಆಗಿ ಈ ಹಡಗನ್ನು ತಲುಪಿಸಬೇಕಾಗಿದೆ ಅನ್ನುವಂತಹ ಕಾರಣ ಅತ್ಯಂತ ಸೇಫ್ಟಿ ಆಗಿ ಈ ಹಡಗನ್ನು ತಲುಪಿಸುವಂತಹ ಕಾರಣ ಅತ್ಯಂತ ಸೇಫ್ಟಿ ಆಗಿ ಈ ಹಡಗನ್ನು ತಲುಪಿಸಬೇಕಾಗಿದೆ ಅನ್ನುವಂತಹ ಕಾರಣ ಅತ್ಯಂತ ಸೇಫ್. ಚೀನಾಕ್ಕೆ ತೆರಳುತ್ತಾ ಇದ್ದಂತಹ ರಷ್ಯಾದ ಕಚ್ಚಾ ತೈಲ ತುಂಬಿದಂತಹ ಟ್ಯಾಂಕರ್ ದಕ್ಷಿಣ ಚೀನಾ ಸಮುದ್ರದಲ್ಲಿ ಯೂಟರ್ನ್ ಅನ್ನ ತೆಗೆದುಕೊಂಡಿರುವಂತದ್ದು. ಮಂಗಳೂರಿನತ್ತ ಬರ್ತಾ ಇದ್ದಂತ ಹಡಗು ಯೂಟರ್ನ್ ಅನ್ನ ತೆಗೆದುಕೊಂಡಿದೆ. 7.7 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲದಿರುವಂತಹ ಹಡಗು ನವಮಂಗಳೂರಿಗೆ ಆಗಮಿಸಿದೆ. ಇದೀಗ ಅಮೆರಿಕಾದಿಂದ ಮಂಗಳೂರಿಗೆ LPG ಕಾರ್ಗೋ ಹಡಗು. ಅಮೆರಿಕಾದ ಟೆಕ್ಸಾಸ್ನಿಂದ LPG ಹೊತ್ತು ತಂದ ಕಾರ್ಗೋ ಶಿಪ್ ಪಿಕ್ಸಿಸ್ ಪಯನೀರ್ ಎಂಬ ಹಡಗು ಮಂಗಳೂರಿನ ಬಂದರಿಗೆ ಆಗಮನ ಆಗಿದೆ. 16,714 ಮೆಟ್ರಿಕ್ ಟನ್ LPG ಯನ್ನ ಹೊತ್ತು ತಂದಿರುವಂತದ್ದು ಹಡಗು. ವಿದೇಶದಿಂದ ಕರ್ನಾಟಕಕ್ಕೆ ಆಗಮಿಸಿದ ಮೊದಲ LPG ಹಡಗು ಇದು. ಏಜಿಸ್ ಕಂಪನಿಗೆ LPG ಯನ್ನ ಹೊತ್ತು ತಂದಿದೆ ಕಾರ್ಗೋ ಹಡಗು. ಮಾರ್ಚ್ 14ರಂದು ಅಮೆರಿಕಾದಿಂದ ಹೊರಟಿದ್ದಂತಹ ಕಾರ್ಗೋ ಹಡಗು ಇದೀಗ ತಲುಪಿದೆ ಬಂದರನ್ನ. 16,714 ಮೆಟ್ರಿಕ್ ಟನ್ LPG ಯನ್ನ ಹೊತ್ತು ತಂದಿರುವಂತಹ ಹಡಗು ಇದು. ಟ್ರ್ಯಾಕಿಂಗ್ ದತ್ತಾಂಶದ ಪ್ರಕಾರ ಜನವರಿ 18ನೇ ತಾರೀಕು ಬಾಲ್ಟಿಕ್ ಸಮುದ್ರದ ಬಂದರಿನಿಂದ ಯುರಲ್ಸ್ ಕಚ್ಚಾ ತೈಲವನ್ನ ಅಕ್ವಾ ಟೈಟಾನ್ ಹಡಗಿಗೆ ಲೋಡ್ ಮಾಡಲಾಗಿತ್ತು. ಇದೀಗ ಈ ಹಡಗು ಕೂಡ ದಕ್ಷಿಣ ಚೀನಾ ಸಮುದ್ರದಲ್ಲಿ ಯೂಟರ್ನ್ ಅನ್ನ ತೆಗೆದುಕೊಂಡಿದೆ. ಇನ್ನು ಮಾರ್ಚ್ 27ನೇ ತಾರೀಕಿನಂದು ಭಾರತದ ನವಮಂಗಳೂರಿಗೆ ಆಗಮಿಸಿದ್ದು. MRPLಗೆ ಆಳ ಸಮುದ್ರದಲ್ಲಿರುವಂತಹ ಪೈಪ್ಲೈನ್ ಮೂಲಕ ತೈಲವನ್ನು ಕೂಡ ಪೂರೈಕೆ ಮಾಡಲಾಗುತ್ತೆ. ಇನ್ನೊಂದು ಕಡೆನಲ್ಲಿ ಅಮೆರಿಕಾದಿಂದ ಮಂಗಳೂರಿಗೆ LPG ಕಾರ್ಗೋ ಹಡಗು ಕೂಡ ಬಂದಿರುವಂತದ್ದು. ಅಮೆರಿಕಾದ ಟೆಕ್ಸಾಸ್ನಿಂದ LPG ಯನ್ನ ಹೊತ್ತು ತಂದಿದೆ ಕಾರ್ಗೋ ಶಿಪ್ ಪಿಕ್ಸಿಸ್ ಪಯನೀರ್ ಎಂಬ ಹಡಗು ಮಂಗಳೂರಿನ ಬಂದರಿಗೆ ಆಗಮನ ಆಗಿದೆ. 16,714 ಮೆಟ್ರಿಕ್ ಟನ್ LPG ಯನ್ನ ಹೊತ್ತು ತಂದಿರುವಂತದ್ದು ಹಡಗು. ವಿದೇಶದಿಂದ ಕರ್ನಾಟಕಕ್ಕೆ ಆಗಮಿಸಿದಂತಹ ಮೊದಲ LPG ಹಡಗು ಇದು. ಏಜಿಸ್ ಕಂಪನಿಗೆ LPG ಹೊತ್ತು ತಂದಿದೆ ಕಾರ್ಗೋ ಹಡಗು. ಮಾರ್ಚ್ 14ರಂದು ಅಮೆರಿಕಾದಿಂದ ಹೊರಟಿತ್ತು. ಇದೀಗ ಮಂಗಳೂರಿನ ಬಂದರನ್ನ ತಲುಪಿದೆ. ಒಂದ್ ಕಡೆನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆನಲ್ಲಿ ನಮ್ಮ ಮಂಗಳೂರು ಬಂದರಿಗೆ ಹಡಗು ಕೂಡ ಬಂದಿರುವಂಥದ್ದು.